ಹಾಯ್ ಗೈಸ್, ಇದು ನನ್ನ ಫಸ್ಟ್ ಬ್ಲಾಗು. ಈ ಫಸ್ಟ್ ಬ್ಲಾಗಲ್ಲಿ ನಾನು ಮಲೆ ಮಹದೇಶ್ವರನ ಟೆಂಪಲ್ಗೆ ಬಂದಿದ್ದೀನಿ. ಅದು ಹೊಸ ಪ್ರತಿಭೆ. ಮಾದಪ್ಪನ ಸನ್ನಿಧಿ ಹತ್ರ ನಿಂತ್ಕೊಂಡು ಮಾದಪ್ಪನ ಕೈ ಮುಕ್ಕೊಂಡು ಮುಂದೆ ಹೋಗ್ತಾ ಇದೆ ಫ್ರೆಂಡ್ಸ್. ಏಕೆಂದರೆ ಮಾದಪ್ಪ ನಮಗೂ ಒಳ್ಳೇದು ಮಾಡಲಿ ಅಂತ, ನಿಮಗೂ ಒಳ್ಳೇದು ಮಾಡಲಿ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬನ್ನಿ ಗೈಸ್, ಮಾದಪ್ಪನ ಬೆಟ್ಟಲ್ಲಿ ಏನೇನಿರುತ್ತೆ ಅಂತ. ಏನೇನಿರುತ್ತೆ ಅಂತಲ್ಲ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು. ಬನ್ನಿ ಮಹದೇಶ್ವರನ ಟೆಂಪಲ್ ಏನೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಇದೆ ಗೈಸ್. ಯಾರು ಏನು ಅಂದ್ಕೋಬೇಡಿ, ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ. ಹಂಗೆ ಅಂದ್ಕೊಂಡು ಒಂದು ರೌಂಡ್ ಸುತ್ಕೊಂಡು ಮಾದಪ್ಪನ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೆ ಗೈಸ್. ಅವಾಗ ಕಾಣ್ತು ಬೆಳ್ಳಿ ತೇರು ಮತ್ತು ಹುಲಿ ವಾಹನ. ಇದನ್ನು ಯಾರ್ಯಾರು ಎಳಿಸಿದ್ರಾ ಕಮೆಂಟ್ ಮಾಡಿ ಗೈಸ್. ಹಂಗೆ ಅಂದ್ಕೊಂಡು ಎಂಟ್ರಿ ಕೊಟ್ಟೆ, ಒಳಗೆ ಹೋಗ್ತಾ ಇದ್ದೀನಿ ಗೈಸ್. ಕ್ಯೂ ಇದೆ ಗೈಸ್ ಸ್ವಲ್ಪ ಮಟ್ಟಿಗೆ. ಮಾದಪ್ಪನ ನೋಡೋಕ್ಕೆ ಬಂದೇ ಬರ್ತಾರೆ ಗೈಸ್. ನಾವೀಗ ಹೋಗ್ತಾ ಇರೋದು ಫಸ್ಟ್ ಲೈನು. ಇನ್ನೂ ತುಂಬ ಲೈನ್ ಇದೆ ಮಾದಪ್ಪನ ನೋಡಬೇಕು ಅಂತಂದರೆ. ಅದರಲ್ಲೂ ಈ ಸೀಸನ್ ಟೈಮಲ್ಲಿ ಮಾತ್ರ ಬಂದುಬಿಟ್ರೆ ಜನಗಳು ಮಾತ್ರ ಅಧೋಗತಿ ಆಗಿಬಿಡ್ತಾರೆ ಗೈಸ್. ಯಾಕೆಂದರೆ ಅಷ್ಟು ರಶ್ ಇರುತ್ತೆ ಈ ಟೈಮಲ್ಲಿ. ಈ ಶಿವರಾತ್ರಿ ಮತ್ತು ದೀಪಾವಳಿ ಟೈಮಲ್ಲಿ ಮಾತ್ರ ಜನ ಭಯಂಕರ ರಶ್ ಇರ್ತಾರೆ ಗೈಸ್. ನಾನು ಒಬ್ಬನೇ ಇದ್ದೀನಿ ಅಂತ ತಿಳ್ಕೊಬಿಡಿ ಗೈಸ್. ನನ್ನ ಜೊತೆ ನನ್ನ ಫ್ರೆಂಡ್ಸು ಇದ್ದಾರೆ. ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮ ಹುಡುಗ ಹೆಗ್ಲ ಮೇಲೆ ಬೇರೆ ಕೈ ಹಾಕ್ಕೊಂಡು ಏನೇನೋ ನನಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ನೋಡು ನೀನು ಬ್ಲಾಗ್ ಮಾಡ್ತಾ ಇದೀಯ ಹಂಗೆ ಹಿಂಗೆ ಅಂತ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಾನು ವೀಡಿಯೋ ಮಾಡ್ತಿರೋದಕ್ಕೆ ಸ್ವಲ್ಪ ಜನ ವಿಯರ್ಡಾಗಿ ನೋಡ್ತಿದ್ದಾರೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಆದರೂ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಹೇ ಸೈಲೆನ್ಸ್. ಗೈಸ್ ಇಲ್ಲಿ ಏನೋ ಕೆಲಸ ನಡೀತಿದೆ, ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸರತಿ ಸಾಲ್ಗೋಸ್ಕರ ಮಾಡ್ತಿರೋದು ಅನಿಸುತ್ತೆ. ಈ ಹಬ್ಬದ ಟೈಮಲ್ಲೆಲ್ಲ ಜನ ಜಾಸ್ತಿ ಆಗ್ತಾರೆ ಅನ್ನೋಕ್ಕೋಸ್ಕರ ಸರತಿ ಸಾಲು ಮಾಡೋಣ ಅಂತ ಈ ಥರ ಮಾಡ್ತಿರ್ಬೋದು. ಏನು ಅಂತ ನಮಗೆ ಗೊತ್ತಿಲ್ಲ ಗೈಸ್. ಇದಾದಮೇಲೆ ಏನು ಅಂತ ನಿಮಗೆ ತಿಳಿಸ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಕೊನೆಗೂ ಒಳಗಡೆ ಎಂಟ್ರಿ ಆದೋ, ದೇವ್ರ ದರ್ಶನ ಮಾಡಿಕೊಂಡು ಒಳಗಡೆ ಎಲ್ಲ. ಇನ್ನು ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ, ಮಾದಪ್ಪನ ದರ್ಶನ ಮಾಡಬೇಕಷ್ಟೇ. ಹಾಯ್ ಗೈಸ್, ನಾವು ಮಾದಪ್ಪನ ದರ್ಶನ ಮಾಡ್ಕೊಂಡು ಫೈನಲ್ ಹೋಗಿದ್ದೆ ಕೋಡುಗಲ್ಲು ಮಲೆಗೆ. ಕೋಡುಗಲ್ಲು ಮಲೆ ಎಲ್ಲಿ ಬರುತ್ತೆ ಅಂತಂದರೆ ಸಾಲೂರು ಮಠದ ಹತ್ರ. ಅಲ್ಲಿಂದ ರೈಟ್ ತಗೊಳ್ಬೇಕು ಫ್ರೆಂಡ್ಸ್. ಅಲ್ಲಿಂದ ಒಂದು ರೋಡ್ ಹೋಗುತ್ತೆ. ಅಲ್ಲಿ ಯಾರು ಬೇಕಾದ್ರೂ ಕೇಳಿದ್ರೆ ಹೇಳ್ತಾರೆ. ಒಟ್ಟಿನಲ್ಲಿ ಸಾಲೂರು ಮಠದಿಂದ 1 ಕಿಲೋಮೀಟ್ರ್ ಗಂಟ ಬೈಕಲ್ಲೇ ಹೋಗ್ಬೋದು. ಅಲ್ಲಿಂದ ಬೈಕ್ನ ಒಂದು ಕಡೆ ಪಾರ್ಕ್ ಮಾಡಿ ಅಲ್ಲಿಂದ ಸೀದಾ ನೀವು ನಡ್ಕೊಂಡು ಈ ಕಲ್ಲು ಮುಳ್ಳಲ್ಲಿ ಮಾದಪ್ಪನ ನೋಡಬೇಕು ಅಂತಂದರೆ ಕಲ್ಲು ಮುಳ್ಳಲ್ಲೇ ಹೋಗಬೇಕು. ದಾರಿ ಈಸಿಯಾಗಿಲ್ಲ, ತುಂಬ ಕಲ್ಲು ಮುಳ್ಳಿದೆ. ಇಲ್ಲಿ ಹೋಗ್ಬೇಕಂದ್ರೆ ಹುಷಾರಾಗಿ ಹೋಗಬೇಕು, ತುಂಬ ಜೋಪಾನವಾಗಿ ಹೋಗಬೇಕು. ಯಾರಾದರೂ ನಾಗುಮಲೆಗೆ ಹೋಗಿರೋರು ಇದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ನಾಗುಮಲೆಗಿಂತ ತುಂಬ ಕಡಿದಾಗಿದೆ ಇದು. ಮತ್ತು ಫುಲ್ ಕಡ್ದು ಇದು ರೋಡು. ಅಷ್ಟು ಫುಲ್ಲು ಅಗಲನೂ ಇಲ್ಲ ರೋಡು, ಫುಲ್ ತುಂಬ ಚಿಕ್ಕದು. ನೋಡ್ರಪ್ಪ ಫೋಟೋಶೂಟ್ ನೋಡಿ. ಫೋಟೋ ಶೂಟ್ ಮಾಡ್ತಿದ್ದಾರೆ ಇಲ್ಲಿ ಹುಡುಗರು. ಇಲ್ಲಪ್ಪ ಫುಲ್ ಸುಸ್ತಾಗಿ ಕುಂತ್ಕೊಂಡಿದ್ದಾನೆ. ಬಿದ್ದೆ ಹೋಯ್ತವನು, ಹುಷಾರಾಗಬೇಕು. ಹತ್ತು ಹೋಗೋಣ. ವ್ಲಾಗ್ ಮಾಡ್ತಿರೋದಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಮ್ಮ ದೋಸ್ತಗಳು ತೋರಿಸ್ಬೇಕಲ್ಲ ವಿಡಿಯೋನ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಗೈಸ್ ತುಂಬ ದೂರ ಇದೆ ಕೋಡುಗಲ್ಲು ಮಲೆ. ಫುಲ್ಲು ಕಡ್ದು ದಾರಿ. ಗೈಸ್ ಅಲ್ಲಿಂದನೇ ಫೋಟೋ ಶೂಟ್ ಮಾಡ್ತಿದ್ದಾನೆ ನಮ್ಮ ಹುಡುಗ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ.
ಗೈಸ್ ಒಂಥರ ಇಲ್ಲಿ ಫುಲ್ ಪೀಸ್ಫುಲ್ ಆಗಿದೆ. ನೆಮ್ಮದಿ ಬೇಕನ್ನೋರು ಬನ್ನಿ ಗೈಸ್ ಇಲ್ಲಿಗೆ. ಏನು ಗೈಸ್ ಈ ಥರ ಇದೆ ಕಲ್ಲೆಲ್ಲ ಅಲ್ಲಿ. ಕೊಡಗಲು ಬೆಟ್ಟ ಹತ್ತೋದು ಅಷ್ಟು ಈಜಿ ಅಲ್ಲ ಗೈಸ್, ಕೂತ್ಗಳಲ್ಲಿ ತುಂಬ ಕಷ್ಟ ಇದೆ. ಅದು ಬರಬೇಕು ಬೇಗನೆ. ಬಾಬಾ ಕುತ್ಕೊಂಡ್ಬಿಟ್ಟು ಮಳ್ಳಿ ಹಂಗೆ ನೀನು ಮುಂದೆ ಕೂತೀನಿ. ಹಾಯ್ ಗಾಯ್ಸ್, ಅತಿ ಸುಸ್ತಾಗಿದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನೀನು ಬಿಡ್ಲ ಏನೋ ಬಿಡಿದ್ಯಾ ಮೌಂಟ್ ಎವರೆಸ್ಟ್ ಹತ್ಬಿಟ್ಟು ಸುಸ್ತಾಗಿದೆ. ಗೈಸ್ ಇವನು ಅತಿ ಸುಸ್ತಾಗ್ಬಿಟ್ಟಿದ್ದಾನಂತೆ ಮೌಂಟ್ ಎವರೆಸ್ಟ್ಗೆ. ಬೇಕಾದ್ರೆ ಒಂದು ಪಕ್ಷ ಮೌಂಟ್ ಎವರೆಸ್ಟ್ ಹತ್ಬಿಡ್ಬೋದೇನೋ. ಕೊಡಗಲ್ಲ ಮೇಲೆ ಆಗಲ್ಲ ಬಿಡಿ, ಫುಲ್ ಬಂಡೆ ಗಾಯ್ಸ್. ಜಾಗನೇ ಇಲ್ಲ, ಗಾಡಿನೇ ಇಲ್ಲ. ಹಾಂ ಅಣ್ಣ ಹೋಗಿ ಬರ್ತಿರೋದೋ ಇಲ್ಲಾಂದ್ರೆ ಆಗೋಯ್ತಾ? ನೀವು ಹೋಗ್ತಾ ಇರೋದಾ? ಗೈಸ್ ಇನ್ನೂ ತುಂಬ ದೂರ ಇದೆ. ಯಾಕಪ್ಪ ರಜಾ ಸುಸ್ತಾಗೋದಾ? ತುಂಬ ಕಷ್ಟ ಇದೆ ಗೈಸ್ ಒಟ್ಟಲ್ಲಿ. ಎಲ್ಲ ಸಕಲಾಗಿ ಯಾವಾಗ ಕುತ್ಕೊಂಡ್ಬಿಟ್ಟಿದ್ಯಾ? ಹಾಂ ಸುಸ್ತಾಗೋದಾ ಏನಕ್ಕೆ? ಗೈಸ್ ನೋಡಿ ಗೈಸ್ ಫುಲ್ ಸುಸ್ತಾಗ್ಬಿಟ್ಟಿದ್ದಾನಂತೆ ಹುಡುಗ. ಬಾಬಾ ಏನಿಲ್ಲ, ಇನ್ನೂ ಸುಮಾರು ದೂರನೇ ಇದೆ. ಬೇಗನೆ ಗೈಸ್ ನಿಮಗೆ ಇಲ್ಲಿ ವರ್ಲ್ಡ್ ಬೆಸ್ಟ್ ಫೋಟೋಗ್ರಾಫರ್ ತೋರಿಸ್ತೀನಿ ನೋಡಿ. ಮುಸ್ತಫಾ ಇವರೇ ವರ್ಲ್ಡ್ ಬೆಸ್ಟ್ ಫೋಟೋಗ್ರಾಫರ್ ಮುಸ್ತಫಾ ಅಂತ ಇವ್ರ ಲೇ ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಏನು ಗೈಸ್ ಈ ಥರ ಇದೆ ವ್ಯೂಸು. ಅಲ್ಲಿಂದ ಹತ್ಕೊಂಡು ಬಂದಿರೋದು ಗೈಸ್ ನಾವೀಗ. ಬನ್ರ ಇನ್ನೂ ಹತ್ತೋದು, ಇನ್ನು ದೂರ ಇದೆ. ಹೋಗೋಣ ಬರ್ರೋ ಬೇಗ. ಸುಸ್ತಿ ಏನು ಇಷ್ಟು ಬೇಗ ಸುಸ್ತಾಗೋದಲ್ಲ? ಬಾ ಏನಿಲ್ಲ ಹೋಗ್ಬೋದು. ಇನ್ನೂ ಹತ್ತೋದು ಬೇಜಾನೈತೆ, ಬನ್ನಿ ಬೇಗ. ಫುಲ್ ಆಗೋಗಿದ್ದಾನೆ ಗೈಸ್ ಅವನು, ಸ್ಟ್ಯಾಮಿನಾ ಕಡಿಮೆ ಆಗ್ಬಿಟ್ಟಿದೆ. ಕುಡಿ ಮಧ್ಯೆ ಒಂದು ಬರಮುನ್ ಮಿಠಾಯಿನೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಫುಲ್ ಸ್ಟ್ಯಾಮಿನಾ ಬರ್ಬೋದು ನಿಮಗೆ. ಬನ್ರ ಲೇ ಬಾ. ಇನ್ನು ಯಾವಾಗ ನೀನು ಹತ್ತದಿ? ನಾನೇ ಕೂತ್ಕೊಳ್ಳಿಲ್ಲ ಅಂತ ನೀನೇ ಕೂತ್ಕೊಂಡೆ. ಬಾ ಮುದೆ. ಏನು ನೀನು ಒಳ್ಳೆ ಮೌಂಟ್ ಎವರೆಸ್ಟ್ ಹತ್ತಿದಂತರ ಆಡ್ತಿದ್ಯಾ? ಬಾ ಸವಿವೆ. ನೋಡಿ ರೋಡ್ ಹೇಗಿದೆ ಅಂತ, ಫುಲ್ಲು ಸ್ಟೆಪ್ ಬೈ ಸ್ಟೆಪ್ಪು. ಇಲ್ಲಿ ನೋಡಿದ್ರು ಕಲ್ಲುಗಳೇ, ನಾಗೋಮಲೆ ಬಂಡೆ ಕಲ್ಲುಗಳೇ. ನಾಗೋಮಲೆ ಸ್ವಲ್ಪ ಹುಷಾರಾಗಿರ್ಬೇಕು. ಸ್ವಲ್ಪ ಏನಾದರೂ ಏಟಾಗೋದು ಮಾತ್ರ ಖಂಡಿತ. ಇದೆಲ್ಲ ಹತ್ಕೊಂಡೆ ನಾವು ಕೊಡಗಲು ಮಲೆಗೆ ಹೋಗ್ಬೇಕಾಗಿರೋದು. ಏನೋ ಇದು ರೋಡ್ ಈ ಥರ ಐತೆ. ಬಾರೋ ಬಿದ್ಗಿದ್ದು ಸತ್ಕಿತ್ತು ಇದೆ. ಆಮೇಲೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.
ಬಾ ಬಾ, ಏನು ಫೋಟೋ ತೆಗಿಬಿಡ ನೀನು. ಬಾ ಹೋಗೋಣ. ಬಾ ತೆಗಿಯಕ್ಕೆ ಬಂದಿದ್ದ ನಾವು ಅಲ್ಲಿ ತಗೊಂಬ ಚಾರ್ಜ್ ಕೆಳಗೆ ಹೋಯ್ತು ಬ್ಲೈ. ಮುಸ್ತಫಾ ಅವರೇ ಬನ್ನಿ. ಮುಸ್ತಫಾ ಫ್ರೆಂಡ್ಸ್ ಇವರು ವರ್ಲ್ಡ್ ಬೆಸ್ಟ್ ಫೋಟೋಗ್ರಾಫರ್ ಇವರು. ಅಣ್ಣ ಬೇರೆ ಅಲ್ಲಿ ಗಂಟೆ ಆಗೋಣ ಕ್ಯಾಮ್ರಾ ಹಿಡ್ಕೊಂಡು ರಿಸ್ಕ್ ತಗೋತೇನೆ, ಹಿಡ್ಕೊತೀನಿ ಕೊಡೋಣ ಅಂತವ್ರೆ. ನಾನು ಇದ್ದೀರ ಮಾತಾಡೋಣ ದೇವ್ರೆ. ಗಾಯ್ಸ್ ಸಿಕ್ತು ಗಾಯ್ಸ್, ಇನ್ನೇನು ದೇವ್ರನ್ನ ನೋಡೋಕ್ಕೆ ನಿಮ್ಮಂಥ ದೇವ್ರುಗಳಿಗೆ ತೋರಿಸ್ತಾ ಇದ್ದೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೆಂಗೈತೆ ಲೈನ್? ಬಂದ ಕೊನೆಗೂ ಕೋಡುಗಲ್ಲು ಮಲೆಗೆ ತಲುಪಿಟ್ಟು ಗೈಸ್. ಏನಾಯ್ತು, ಏಟಾಯ್ತಾ? ನೋಡ್ಕೊಳ್ಳಿ ಗೈಸ್, ಇದೇ ಕೋಡುಗಲ್ಲು ಮಲೆ. ಈ ಕೋಡುಗಲ್ಲು ಮಲೆಯ ವಿಶೇಷತೆ ಏನೆಂದರೆ, ಮಾದಪ್ಪ ಚಿಕ್ಕವರಿದ್ದಾಗ ತಮ್ಮ ಸ್ನೇಹಿತರೊಂದಿಗೆ ಆಟವಾಡಲು ಬಂದಂಥ ಸ್ಥಳವೇ ಕೋಡುಗಲ್ಲು ಮಲೆ. ಈ ಕೋಡುಗಲ್ಲು ಮಲೆಯಲ್ಲಿ ಪ್ರಮುಖ ವಿಶೇಷವೇನೆಂದರೆ ಮಾದಪ್ಪ ಜೋಡಿಸಿದಂಥ ಕಲ್ಲುಗಳು. ಈ ಕಲ್ಲುಗಳು ಇದುವರೆಗೂ ಒಂದೂ ಬಿದ್ದಿಲ್ಲ. ಎಂಥ ಗಾಳಿ ಬಂದರೂ, ಎಂಥ ಮಳೆ ಬಂದರೂ, ಏನೇ ಆದರೂ ಕಲ್ಲು ಒಂದು ಸ್ವಲ್ಪನೂ ಜರ್ಕಾಡಿಲ್ಲ. ಎಷ್ಟು ವಿಸ್ಮಯವಾಗಿದೆ ಅಲ್ವಾ ನೋಡಿ. ಒಂದು ಸ್ವಲ್ಪನೂ ಒಂದೇ ಒಂದು ಚೂರು ಕಲ್ಲು ಅಲ್ಗಾಡಿಲ್ಲ, ಕಲ್ಲು ಬಿದ್ದಿಲ್ಲ ಇದುವರೆಗೂ. ಇದೇ ಕೋಡುಗಲ್ಲು ಮಲೆಯ ವಿಶೇಷತೆ, ಇದೇ ಕೋಡುಗಲ್ಲು ಮಾದಪ್ಪನ ವಿಶೇಷತೆ. ಕೋಡುಗಲ್ಲು ಮಾದಪ್ಪನ ಬಗ್ಗೆ ಗೊತ್ತಿರೋರು ಕಮೆಂಟ್ ಮಾಡಿ ಗೈಸ್. ಅಷ್ಟೇ.